ಅದರಲ್ಲೇ ಇಡು ಹೋಯ್ತು. कालाय नमः श्री कालकालाय नमः श्री कालदप्रवनाय श्री सत्पुरुषाय नादिवदाभ्युर्वः नानाशकुलवृत्तस्मान् पुरियोगे सदा निम्बरक्षस्य मूलादिवासः सुधा श्राविणं त्रिक्तमप्यं प्रियन्तं तरुं सद्गुरुं साಯಿನಾಥಂ. ಇದು ಇವತ್ತಿನ ಕಾರ್ಯಕ್ರಮ ಏನಂದರೆ ವಾರ್ಷಿಕೋತ್ಸವ. ಅಂದರೆ ಬಾಬಾನ ಪ್ರತಿಷ್ಠೆ ಮಾಡಿರುವಂಥ ದಿನ 2008ರಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು. ಇವತ್ತು 16 ಕಂಪ್ಲೀಟ್ ಆಗಿ 17ನೇ ವರ್ಷದ ವಾರ್ಷಿಕೋತ್ಸವ. ಅಂದರೆ ಬೆಳಗ್ಗೆಯಿಂದ ಭಕ್ತಾದಿಗಳು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಯಿತು, ಭಕ್ತಾದಿಯಿಂದ ಅಭಿಷೇಕ ಆಯಿತು, ಜನಗಳು ಬಂದು ಅಭಿಷೇಕನೂ ಮಾಡಿದ್ರು ಬಾಬಾಗೆ. ಎಷ್ಟನೇ ವರ್ಷ? 17ನೇ ವರ್ಷದ ವಾರ್ಷಿಕೋತ್ಸವ. 17 ವರ್ಷ. ಹೇಳಿ ಬೆಳಗ್ಗೆ ಏನೇನು ಪೂಜೆಗಳಿತ್ತು? ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಆಯಿತು, ದೇವರಿಗೆ ಗಣಪತಿ ಪೂಜೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಪ್ರಸಾದ ವಿನಿಯೋಗ. ಬೆಳಗ್ಗೆಯಿಂದ ಸುಮಾರು 4,000 ರಿಂದ 5,000 ಜನ ಬಂದು ಹೋಗಿದ್ದಾರೆ. ಪ್ರಸಾದ ವಿನಿಯೋಗ ಎಲ್ಲ ಇನ್ನೂ ಬರ್ತಾನೆ ಇದ್ದಾರೆ ಭಕ್ತಾದಿಗಳು. ಎಷ್ಟು ಜನ ಸೇರಿದ್ದಾರೆ? ಇವತ್ತೊಂದು 4,000 ರಿಂದ 4,000 ಜನ ಮೇಲೆ ಸೇರಿದ್ದಾರೆ. ಇನ್ನೂ ಬರ್ತಾರೆ ಸಂಜೆ. ಬಂದಂತ ಎಲ್ಲ ಭಕ್ತರಿಗೂ ಪ್ರಸಾದ ಎಲ್ಲ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಇದೆ. ಏನು ವಿಶೇಷ ಇದೆ? ಶಕ್ತಿ ಬಂದ ಭಕ್ತಾದಿಗಳಿಗೆ ಏನೇ ಒಂದು ಅವ್ರ ಮನಸ್ಸಲ್ಲಿ ಏನು ಕೋರ್ಕೊಂಡ್ರು ಅವ್ರ ಪ್ಯಾಕೆಗಳೆಲ್ಲ ಈಡೇರ್ತಾ ಇದೆ. ಇವತ್ತು ವಿಶೇಷ ಪೂಜೆ ಇರುತ್ತೆ. ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿದಿನ ಪೂಜೆನೂ ಇರುತ್ತೆ. ಪ್ರತಿ ಗುರುವಾರ ವಿಶೇಷವಾಗಿರುತ್ತೆ. ಸೊ ಇವತ್ತು ರಥಸಪ್ತಮಿ ಪ್ರಯುಕ್ತ ರಥಸಪ್ತಮಿಗೆ ಬಾಬಾ ಪ್ರತಿಷ್ಠೆ ಮಾಡಿರುವಂಥ ದಿನ. ಹಾಗಾಗಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತಾನೆ ಮಾಡ್ತಾರೆ. ಅಂದ್ರೆ ರಥಸಪ್ತಮಿ ದಿವಸನೇ ಬರುತ್ತೆ. ರಥಸಪ್ತಮಿಗೆ ಪ್ರತಿಷ್ಠೆ ಮಾಡಿರುವಂಥದ್ದು. ಪ್ರತಿ ವರ್ಷ ರಥಸಪ್ತಮಿ ಯಾವಾಗ ಬರುತ್ತೋ ಅವತ್ತೇ ವಾರ್ಷಿಕೋತ್ಸವ. ಸಾಕ